ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಬೆಂಗಳೂರಿನಲ್ಲಿ 6ನೇ ದಿನವೂ ಮುಂದುವರೆದಂತ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತೆರವು ಕಾರ್ಯ ಮುಂದುವರೆದಿದೆ. ಬ್ಯಾಟರಾಯನಪುರ, ಅಮೃತಹಳ್ಳಿ, ರಾಮಮೂರ್ತಿ ನಗರ ಸೇರಿದಂತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ದಾಸರಳ್ಳಿ, ಮಲ್ಲಸಂದ್ರ, ದೊಡ್ಡ ನೆಕ್ಕುಂದಿ, ಹೆಗ್ಗನಹಳ್ಳಿಯಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ನಲ್ಲಿ ಯಾರೆಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ರೋ, ವ್ಯಾಪಾರ ಮಾಡ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ಈಗ ಒಂದ್ ರೀತಿ ನಿರಾಸೆ. ಕಾರಣ ಹಿಂದೆ ಕೂಡ ನೋಟಿಸ್ ಕೊಡ್ಲಾಗಿತ್ತು, ಟೈಮ್ ಕೊಡ್ಲಾಗಿತ್ತು, ಆದ್ರೀಗ ಯಾವುದೇ ಟೈಮ್ ಇಲ್ಲ. ಹೋದ ತಕ್ಷಣ ತೆರವು ಕಾರ್ಯಾಚರಣೆ ಮಾಡೋದೆ. ಸದ್ಯ ಈಗ ಬೆಂಗಳೂರಿನಲ್ಲಿ 6ನೇ ದಿನಕ್ಕೆ ಕಾಲಿಟ್ಟಿದೆ ತೆರವು ಕಾರ್ಯಾಚರಣೆ. ತೆರವು ಕಾರ್ಯಾಚರಣೆ ಆಗಿರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಆಗ್ತಾ ಇರುವ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಫುಟ್ಪಾತ್ ಅಂದ್ರೆ ಪಾದಚಾರಿಗಳು ಓಡಾಡೋದಕ್ಕೆ ಇರುವಂತ ಜಾಗ. ಅಲ್ಲಿ ನೀವು ಯಾವುದೇ ಅಂಗಡಿ ಮುಂಗಟ್ಟುಗಳನ್ನ ಇಡುವಂತಿಲ್ಲ ಅಂತ ಕೃಷ್ಣ ಭೈರೇಗೌಡ ಕೊಟ್ಟಿರುವಂತ ವಾರ್ನಿಂಗ್ ಬೆನ್ನಲ್ಲೇ ಈಗ ಕಾರ್ಯಾಚರಣೆ ಬಹಳ ಬರದಿಂದ ಸಾಗ್ತಿದೆ. ಮಲ್ಲಸಂದ್ರ, ದೊಡ್ಡ ನೆಕ್ಕುಂದಿ, ಹೆಗ್ಗನಹಳ್ಳಿಯಲ್ಲಿ ಮತ್ತೆ ಬ್ಯಾಟರಾಯನಪುರ, ಅಮೃತಹಳ್ಳಿ, ರಾಮಮೂರ್ತಿ ನಗರ, ದಾಸರಳ್ಳಿ ಇಲ್ಲಿ ಇವತ್ತು ತೆರವು ಕಾರ್ಯಾಚರಣೆ ನಡೀತಿದೆ. ಈ ಭಾಗದಲ್ಲಿ ನೀವೇನಾದ್ರೂ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಟಿದ್ರೆ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಮನೆಗೆ ಹೋಗಿ ಇಟ್ಕೊಂಡ್ ಬಿಡಿ, ಇಲ್ಲಾಂದ್ರೆ ಮುಲಾಜಿಲ್ದೆ ಡೆಮಾಲಿಷ್ ಮಾಡ್ಬಿಡ್ತಾರೆ. ಹಾಗಾಗಿ ನೀವು ಮತ್ತೆ ಬೇರೆ ಕಡೆ ಅಂಗಡಿ ಇಡಬೇಕು ಅಂದ್ರೂ ಕೂಡ ನಿಮ್ಗೂ ಕಷ್ಟ ಆಗುತ್ತೆ. ಸರ್ಕಾರದ ವಿರುದ್ಧ ಸಮರ ಸಾರಿದಂತ ಬೀದಿ ಬದಿ ವ್ಯಾಪಾರಿಗಳು ಜುಲೈ 8ರಂದು ಬೆಳಗ್ಗೆ 6 ಗಂಟೆಯಿಂದ ಬೀದಿ ಬದಿ ವ್ಯಾಪಾರ ಬಂದ್. ಜುಲೈ 8ರಂದು ಬೀದಿ ಬದಿ ಹಣ್ಣು ತರಕಾರಿಗಳು ಸಿಗಲ್ಲ, ಹುಷಾರ್. ಬೆಳಗ್ಗೆ ರಸ್ತೆ ಬದಿಯ ಫಾಸ್ಟ್ ಫುಡ್ಗಳಲ್ಲೂ ಕೂಡ ತಿಂಡಿ ಸಿಗೋದು ಡೌಟ್. ಹಾಗಾಗಿ ನೀವು ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಬೀದಿ ಬದಿ ವ್ಯಾಪಾರಿಗಳ 6 ಸಂಘಟನೆಗಳು ಜಂಟಿ ಹೋರಾಟಕ್ಕಿಳಿತಾ ಇವೆ. ಬೀದಿ ಬದಿ ವ್ಯಾಪಾರ ಸಂಪೂರ್ಣ ಬಂದ್ ಮಾಡಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಜುಲೈ 8ರಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಗೂ ಕರೆ ಕೊಡಲಾಗಿದೆ. ಹೀಗಾಗಿ ಬೀದಿ ಬದಿ ವ್ಯಾಪಾರ ಬಂದ್ ಮಾಡಿ ಹೋರಾಟಕ್ಕಿಳಿತಾ ಇದ್ದಾರೆ. ಗಾಂಧಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಜಂಟಿ ಹೋರಾಟ ಸಮಿತಿ ಹೀಗಾಗಿ ಜುಲೈ 8ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಾನು ಬೀದಿ ಬದಿ ವ್ಯಾಪಾರ ಬಂದ್ ಆಗುತ್ತೆ. ಬೀದಿ ಬದಿಯಲ್ಲಿ ಹಣ್ಣು ತರಕಾರಿ ಜೊತೆಗೆ ಫಾಸ್ಟ್ ಫುಡ್ ಇದ್ಯಾವುದೂ ಕೂಡ ಸಿಗಲ್ಲ. ಯಾರ್ಯಾರು ಸಂಘಟನೆ ಕರೆದಿರುವಂತ ಹೋರಾಟಕ್ಕೆ ಬೆಂಬಲ ಕೊಡ್ತಾರೋ ನೋಡ್ಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಫುಟ್ಪಾತ್ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆಗೆ ಬೀದಿ ಬದಿ ಹೋರಾಟಗಾರರು ಪ್ರತಿಭಟನೆ ಜೊತೆಗೆ ಈ ವ್ಯಾಪಾರಕ್ಕೆ ಬಂದ್ ಮಾಡುವುದಕ್ಕೆ ಕರೆ ಕೊಟ್ಟಿದ್ದಾರೆ. ಹೇಗಿದೆ ಪ್ರತಿಕ್ರಿಯೆ? ಕಾರ್ಯಾಚರಣೆ ಹೇಗ್ ನಡೀತಿದೆ? ಒಂದ್ ಕಡೆ ಜಿಬಿಎ ವ್ಯಾಪ್ತಿಯಲ್ಲಿ 6ನೇ ದಿನ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡ್ತಾ ಇರುವಂತದನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ಒಂದು ನೋಟಿಸ್ ಅನ್ನ ಕೊಡದೆ ಏಕಾಏಕಿ ತೆರವು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಿಗಳು ಕಳೆದ 6 ದಿನಗಳಿಂದ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇದೀಗ ಬಹಿರಂಗವಾಗಿ ಸರ್ಕಾರಕ್ಕೆ ಮತ್ತೆ ಜಿಬಿಎಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಕಳೆದ 6 ದಿನಗಳಿಂದ ಏನ್ ತೆರವು ಕಾರ್ಯಾಚರಣೆ ಆಗ್ತದೆ, ಸೊ ಇದನ್ನ ವಿರೋಧಿಸಿ ಜುಲೈ 8ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಅವರು ಕೂಡ ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ. ನೀವು ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡಬೇಡಿ ಅಂತ ಹೇಳ್ತೀರಾ, ಆದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ನೀವು ಫುಟ್ಪಾತ್ ವ್ಯಾಪಾರವನ್ನ ಮಾಡುವಂತವರಿಗೆ ಗುರುತಿನ ಚೀಟಿಯನ್ನ ಕೊಟ್ಟು ನೀವು ಒಂದಷ್ಟು ಸ್ಥಳವನ್ನ ನಿಗದಿ ಮಾಡಿ ಅಂತೇಳಿ, ಆದ್ರೆ ಆ ಒಂದು ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಸೊ ನೀವು ಫುಟ್ಪಾತ್ ಅನ್ನ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿದೆ ಅನ್ನುವಂತ ಕಾರಣಕ್ಕೆ ತೆರವನ್ನ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಜೊತೆಗೆ ನೀವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದನ್ನ ತಪ್ಪು ಅನ್ನೋದಾಗಿದ್ರೆ ನೀವು ಬಹುತೇಕ ರಸ್ತೆಗಳಲ್ಲಿ ಪಾರ್ಕಿಂಗ್ ಕೂಡ ಅವಕಾಶವನ್ನ ಕೊಟ್ಟಿದ್ದೀರಾ, ಅದನ್ನ ನೀವು ರದ್ದು ಮಾಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಸೊ ಈ ಕುರಿತಂತೆ ಎಸಿಸಿ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರಾಹುಲ್ ಗಾಂಧಿಗೂ ಕೂಡ ಅವರು ಮನವಿಯನ್ನ ಮಾಡ್ತಾ ಇರುವಂತದ್ದು. ಈ ರೀತಿಯಾದಂತಹ ಬೇರೆ ಎಲ್ಲೂ ಕೂಡ ತೆರವು ಆಗ್ತಾ ಇಲ್ಲ, ಬೆಂಗಳೂರಿನಲ್ಲಿ ಮಾತ್ರ ಆಗ್ತಾ ಇದೆ. ಸೊ ಇದು ಸರಿಯಲ್ಲ.
ಕೂಡಲೇ ನೀವು ಮಧ್ಯಸ್ಥಿಕೆಯನ್ನು ವಹಿಸಬೇಕು, ನೀವು ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವನ್ನ ಬರಿತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಒಂದ್ ಕಡೆ ಜಿಬಿಎ ಹೇಳ್ತಾ ಇದೆ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ನಾವು ತೆರವು ಮಾಡಿಯೇ ಸಿದ್ಧ ಅಂತೇಳಿ, ಮತ್ತೊಂದ್ ಕಡೆ ಫುಟ್ಪಾತ್ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಿದ್ದಾರೆ ಇಲ್ಲ ನೀವು ಮಾಡ್ತಿರುವಂತದ್ದು ಸರಿಯಲ್ಲ, ಕೂಡಲೇ ಇದಕ್ಕೆ ಬ್ರೇಕ್ ಹಾಕ್ಬೇಕು, ಇಲ್ಲ ಅಂತಂದ್ರೆ ನಾವು ಮುಂಬರುವಂತ ದಿನಗಳಲ್ಲಿ ಇನ್ನ ಹೋರಾಟವನ್ನ ತೀವ್ರಗೊಳಿಸ್ತೀವಿ. ಇದರ ಮೊದಲ ಹೆಜ್ಜೆ ಅನ್ನುವಂತೆ ಜುಲೈ 8ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ನಾವು ಸಂಪೂರ್ಣವಾಗಿ ಬೀದಿ ಬದಿ ವ್ಯಾಪಾರ ಏನಿದೆ ಅದನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತೀವಿ. ಹಣ್ಣು ಹಂಪಲಾಗಿರ್ಬೋದು ಅಥವಾ ಊಟ ಆಗಿರ್ಬೋದು ಬೇರೆ ಯಾವುದು ಕೂಡ ಆ ಒಂದು ದಿನ ಅಂದ್ರೆ ಜುಲೈ 8ನೇ ತಾರೀಕು ಸಿಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರೆ. ಸೊ ಜಿಬಿಎ ಈ ಒಂದು ವಿಚಾರದಲ್ಲಿ ಜಿಬಿಎ ಯಾವ ಒಂದು ನಡೆಯನ್ನ ಅನುಸರಿಸುತ್ತೆ, ಯಾಕೆಂದ್ರೆ ಈಗ 6ನೇ ದಿನ ಏನು ಮುಂದುವರಿತದೆ ಅದನ್ನ ಸ್ಥಗಿತಗೊಳಿಸುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸೌಖ್ಯ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.